ಪ್ರೈಸ್ ದ ಲಾರ್ಡ್. ಯೇಸುವಿನ ಪರಿಶುದ್ಧವಾದ ನಾಮಕ್ಕೆ ಸ್ತೋತ್ರವಾಗಲಿ. ಈ ಮುಂಜಾನೆ ಸಮಯದಲ್ಲಿ ಜೀವಿಸುವ ಯೇಸುವಿನ ನಾಮದಲ್ಲಿ, ರಕ್ಷಣೆಯನ್ನು ಕೊಡುವ ಯೇಸುವಿನ ನಾಮದಲ್ಲಿ, ಬಿಡುಗಡೆಯನ್ನು ಕೊಡುವ ಯೇಸುವಿನ ನಾಮದಲ್ಲಿ ನಿಮ್ಮೆಲ್ಲರನ್ನು ನಾನು ವಂದಿಸುವವನಾಗಿದ್ದೇನೆ. ಬನ್ನಿ ಪ್ರಿಯರೇ, ಈ ಮುಂಜಾನೆ ಸಮಯದಲ್ಲಿ ದೇವರ ವಾಕ್ಯ ನಮ್ಮ ಸಂಗಡ ಏನು ಮಾತನಾಡುತ್ತೆ ಎಂಬುದನ್ನು ನಾವು ನೋಡೋಣ. ಕೀರ್ತನೆಗಳ ಪುಸ್ತಕ 119ನೇ ಅಧ್ಯಾಯ 169ನೇ ವಚನ. ಯೆಹೋವನೇ, ನನ್ನ ಕೂಗು ನಿನ್ನ ಸನ್ನಿಧಿಯನ್ನು ಮುಟ್ಟಲಿ, ನಿನ್ನ ವಾಕ್ಯಾನುಸಾರವಾಗಿ ನನಗೆ ಜ್ಞಾನವನ್ನು ದಯಪಾಲಿಸು. ನನ್ನ ಕೂಗು ಎಂದರೆ ಏನು? ನಾವು ನಮ್ಮ ಕಷ್ಟದಿಂದ ನಾವು ಬಿಡುಗಡೆಗಾಗಿ ನಾವು ಪ್ರಾರ್ಥಿಸ್ತೇವೆ. ಅದು ನಾವು ಹೇಗೆ ಪ್ರಾರ್ಥನೆ ಮಾಡಬೇಕು? ಕಷ್ಟದಿಂದ ಬಿಡುಗಡೆಗಾಗಿ ನಾವು ಒಳಗಿಂದ ಪ್ರಾರ್ಥನೆ ಮಾಡಬೇಕು. ಖಾಲಿ ಬಾಯಿಂದ ಹೇಳಿದರೆ ಸಾಕಾಗಲ್ಲ. ದೇವರೇ, ನನಗೆ ಕಷ್ಟದಿಂದ ಬಿಡುಗಡೆ ಕೊಡು. ದೇವರೇ, ನನಗೆ ನನ್ನ ಸಾಲದಿಂದ ಬಿಡುಗಡೆ ಕೊಡು. ಯೇಸುವೇ, ನಮ್ಮ ಎಲ್ಲ ಈ ಪ್ರಾಬ್ಲಮ್ಗಳಿಂದ ನಮಗೆ ಬಿಡುಗಡೆ ಕೊಡು. ಖಾಲಿ ಬಾಯಲ್ಲಿ ಹೇಳಿದರೆ ಸಾಕಾಗೋದಿಲ್ಲ ಪ್ರಿಯರೇ. ಅದು ನಾವು ಮನಸ್ಸಿನಿಂದ ಹೇಳಬೇಕು. ಮನಸ್ಸಿನಿಂದ ನಾವು ದೇವರಲ್ಲಿ ಕೇಳಬೇಕು. ದೇವರಲ್ಲಿ ನಮ್ಮ ಮನಸ್ಸಿನಿಂದ ಕೇಳುವಾಗ ದೇವರು ನಮ್ಮ ಪ್ರಾರ್ಥನೆಯನ್ನು ಆಲಿಸುವವನಾಗಿದ್ದಾನೆ. ದೇವರ ವಾಕ್ಯ ಹೇಳ್ತದೆ, ಒಂದು ಕಾಲ ಉಂಟು ಮಗನೇ, ನಿನ್ನ ನಿರೀಕ್ಷೆ ಎಂದಿಗೂ ಸುಳ್ಳಾಗುವುದಿಲ್ಲವೆಂದು. ದೇವರ ವಾಕ್ಯ ಹೇಳ್ತದೆ, ನೀವು ನನ್ನಲ್ಲಿ, ನನ್ನ ವಾಕ್ಯಗಳು ನಿಮ್ಮಲ್ಲಿ ಇರುವಾಗ ನೀವು ನನ್ನ ನಾಮದಲ್ಲಿ ನೀವು ಏನು ಕೇಳಿಕೊಂಡರೂ ನಿಮಗೆ ದೊರೆಯುವುದೆಂದು. ದೇವರ ವಾಕ್ಯ ಜೀವವುಳ್ಳ ವಾಕ್ಯವಾಗಿದೆ. ಅದು ಸದಾಕಾಲ ನಮ್ಮ ಮಧ್ಯದಲ್ಲಿ ಜೀವಿಸುತ್ತಾನೆ. ಅದು ಜೀವಿಸುವ ದೇವರಾಗಿದ್ದಾನೆ. ನಾನು ನಂಬಿಕೊಂಡು ಪ್ರಾರ್ಥನೆಯನ್ನು ಕೇಳುವಾಗ ದೇವರು ನಮಗೆ ಸದುತ್ತರವನ್ನು ನೀಡುವವನಾಗಿದ್ದಾನೆ ಪ್ರಿಯರೇ. ನಮ್ಮ ಕೂಗು ಸದಾಕಾಲವು ದೇವರು ಕೇಳುವವನಾಗಿದ್ದಾನೆ. ಅದು ನಾವು ಪ್ರಾರ್ಥನೆ ಖಾಲಿ ಬಾಯಲ್ಲಿ ಹೇಳಿದರೆ ಆಗುವುದಿಲ್ಲ. ನಾವು ಕೆಲವರು ಹೇಳ್ತೇವೆ ಖಾಲಿ ಬಾಯಲ್ಲಿ. ನಾನು ಸಹ ನಿಮ್ಮ ಹತ್ರ ಪ್ರಾರ್ಥನೆ ಮಾಡ್ತಿದ್ದೆ ಮೊದಲು, ಖಾಲಿ ಬಾಯಲ್ಲಿ ದೇವರು ನನಗೆ ಅದು ಕೊಡು, ದೇವರಿಗೆ ಇದು ಕೊಡು. ಅದು ನಾವು ಪ್ರಾರ್ಥನೆ ಮಾಡಿದ್ದು ಏನು ನನಗೆ ಸಿಗ್ತಿರಲಿಲ್ಲ. ಯಾವಾಗ ನಾನು ಮನಸ್ಸಿನಿಂದ ನನ್ನ ಎಲ್ಲ ಮನಸ್ಸು ಬಿಚ್ಚಿಟ್ಟು ಕರ್ತನ ಸನ್ನಿಧಿಯಲ್ಲಿ ನಾನು ಪ್ರಾರ್ಥನೆ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದ್ದೆನೋ, ಆ ಸಮಯದಲ್ಲಿ ದೇವರು ನನ್ನ ಪ್ರಾರ್ಥನೆಯನ್ನು ಕೇಳಿದರು, ನನ್ನ ವಿಜ್ಞಾಪನೆಯನ್ನು ಕೇಳಿದರು. ನನ್ನ ಎಲ್ಲ ಕಷ್ಟದಿಂದ ನನಗೆ ಬಿಡುಗಡೆ ಕೊಟ್ಟರು, ಸಾಲದಿಂದ ಬಿಡುಗಡೆ ಕೊಟ್ಟರು, ಉತ್ತಮವಾದ ಒಂದು ಜೀವನ ಸಂಗತಿ ಕೊಟ್ಟರು, ಉತ್ತಮವಾದ ಒಂದು ಕೆಲಸ ಕೊಟ್ಟರು. ಯೋಗ್ಯತೆ ಇಲ್ಲದ ನನಗೆ ಇವತ್ತು ಯೋಗ್ಯತೆ ಮೀರಿ ದೇವರು ಆಶೀರ್ವದಿಸಿದರು. ಮಣ್ಣಾಗಿ ಹೋದ ನನ್ನ ಬಾಳನ್ನು ಬಂಗಾರ ಮಾಡಿದರು. ಯಾವ ಯೋಗ್ಯತೆ ಇಲ್ಲದ ಮನುಷ್ಯ ನಾನು, ಯಾರಿಂದಲೂ ಪ್ರೀತಿ ಇಲ್ಲದ ಮನುಷ್ಯ ನಾನು, ಎಲ್ಲರಿಂದ ಅವಮಾನಕ್ಕೊಳಗಾದ ಮನುಷ್ಯ ನಾನು, ಎಲ್ಲರಿಂದ ತಿರಸ್ಕರಿಸಲ್ಪಟ್ಟ ಮನುಷ್ಯ ನಾನು. ಓದಲೆಲ್ಲ ಅವಮಾನ, ಓದಲೆಲ್ಲ ನೋವು. ಯಾವಾಗ ನನ್ನ ಈ ದುಃಖವನ್ನು, ಯಾವಾಗ ನನ್ನ ಈ ಕಷ್ಟವನ್ನು, ಯಾವಾಗ ನನ್ನ ಈ ವೇದನೆಯನ್ನು ನಾನು ಕರ್ತನಲ್ಲಿ ಹೇಳಿದ್ದೆನೋ, ನನ್ನ ಎಲ್ಲ ಕಷ್ಟದಿಂದ ನನಗೆ ಬಿಡುಗಡೆ ಸಿಕ್ಕಿತು. ಯಾಕಂದರೆ ನನ್ನ ದೇವರು ಜೀವಿಸುವ ದೇವರಾಗಿದ್ದಾರೆ. ಅದು ನಮ್ಮ ಸದಾಕಾಲ ಪ್ರಾರ್ಥನೆಯನ್ನು ಕೇಳುವವರಾಗಿದ್ದಾರೆ ಪ್ರಿಯರೇ. ನಾವೆನಿಸ್ತೇವೆ ನಮ್ಮ ಪ್ರಾರ್ಥನೆ ದೇವರು ಕೇಳ್ತಾ ಇಲ್ಲ, ನಮ್ಮ ಕೂಗು ದೇವರು ಕೇಳ್ತಾ ಇಲ್ಲ, ನಮ್ಮ ಪ್ರಾರ್ಥನೆಗೆ ದೇವರು ಉತ್ತರವನ್ನು ಕೊಡ್ತಾ ಇಲ್ಲ. ದೇವರು ಉತ್ತರವನ್ನು ಕೊಡ್ತಾರೆ. ತಡವಾದರೂ ಸಿಕ್ಕೇ ಸಿಗ್ತದೆ ಪ್ರಿಯರೇ. ನಂಬಿಕೆಯಿಂದ ಇರಿ. ನಮ್ಮ ದೇವರು, ನಾವು ದಿನನಿತ್ಯ ದೇವರಲ್ಲಿ ಪ್ರಾರ್ಥನೆ ಮಾಡ್ತಾ ಇದ್ದೇವೆ, ನಮ್ಮ ರೋಗದಿಂದ ನಮಗೆ ಬಿಡುಗಡೆ ಸಿಗ್ತಾ ಇಲ್ಲವಲ್ಲ. ಇಂಥ ಒಂದು ಯೋಚನೆ ನಿಮ್ಮಿಂದ ನೀವು ದೂರವಾಗಿಡಿ. ಯಾಕಂದರೆ ನಾನು ಒಂದು ರೋಗದಿಂದ ಬಳಲುತ್ತಿದ್ದೆ 18 ವರ್ಷ. ಒಂದು ದೊಡ್ಡವಾದ ಒಂದು ಮಾರಕವಾದ ರೋಗ. ವೈದ್ಯರು ನನ್ನ ಕೈ ಬಿಟ್ಟಿದ್ರು. ವೈದ್ಯರು ಹೇಳಿದರು, ಮೆಲ್ಸನಿಗೆ ಈ ರೋಗ ಸಾಯೋ ತನಕ ಬಿಟ್ಟು ಹೋಗುವುದಿಲ್ಲ, ಅವನು ಹಾಸಿಗೆಯಲ್ಲೇ ಇರಬೇಕು. ಒಂದು ನನ್ನ ತಾಯಿ ದುಃಖಪಟ್ಟರು, ಅತ್ತರು. ಯಾಕಂದರೆ ನಮಗೆ ಬೇರೆ ಯಾವ ಆಪ್ಷನ್ ಇರಲಿಲ್ಲ. ಎಲ್ಲ ಕಡೆ ನಾವು ಹೋದೆವು, ಎಲ್ಲವನ್ನು ನಾವು ಮಾಡಿದ್ದೆವು. ಎಲ್ಲ ನಾವು ಮಾಡೋದು ಯಾವುದಿಲ್ಲ, ಎಲ್ಲವನ್ನು ನಾವು ಮಾಡಿದೆವು. ಎಲ್ಲ ಮೂರ್ತಿಗಳಿಗೆ ಎಲ್ಲದಕ್ಕೆ ನಾವು ಇದು ಮಾಡಿದೆವು. ಆದರೆ ನಮಗೆ ಗೊತ್ತಿರಲಿಲ್ಲ ಸತ್ಯ ಯಾವುದು, ಜೀವಿಸುವ ದೇವರು ಯಾರು. ಮೂರ್ತಿಗಳಿಗೆ ಅಡ್ಡ ಬಿದ್ದೆವು, ಮೂರ್ತಿಗಳಿಗೆ ನಾವು ನಮಸ್ಕಾರ ಮಾಡಿದೆವು, ಮೂರ್ತಿಗಳಿಗೆ ಎಲ್ಲವನ್ನು ಮಾಡಿದೆವು. ಆದರೆ ನನ್ನ ರೋಗದಿಂದ ನನಗೆ ಬಿಡುಗಡೆ ಸಿಗಲಿಲ್ಲ. ಯಾಕಂದರೆ ಮೂರ್ತಿ ಅದು ಮನುಷ್ಯನಿಂದ ಮಾಡಿದ ಒಂದು ಆಕಾರವಾಗಿದೆ. ಮನುಷ್ಯನು ಒಂದು ಮಾಡಿದ್ದಾನೆ, ದೇವರು ಹೇಗಿದ್ದಾರಂತ ಯಾರಿಗೂ ಗೊತ್ತಿಲ್ಲ. ಅದು ಮನುಷ್ಯ ಏನೋ ಒಂದು ಅವನೊಂದು ಜ್ಞಾನದಿಂದ ಆ ಮೂರ್ತಿಯನ್ನು ಪೇಂಟ್ ಥರ ಒಂದು ಏನೋ ಮಾಡೋದಕ್ಕೆ ಒಂದು ಒಳ್ಳೆ ಪೇಂಟ್ ಎಲ್ಲ ಕೊಟ್ಟು ಒಳ್ಳೆ ಸ್ಟೈಲ್ ಆಡಿ ಇಟ್ಟಿದ್ದಾನೆ. ನನ್ನ ತಾಯಿ ಎಲ್ಲ ಕಡೆ ಹೋದರು, ಎಲ್ಲ ಕಡೆ ಮೂರ್ತಿಗೆಲ್ಲ ಮಾಡಿ ಎಲ್ಲ ನಾವು ಎಲ್ಲ ನಮಗೆ ಓದಲೆಲ್ಲ ಹೇಳಿದರು, ನೀವು ಮನೆಯಲ್ಲಿ ಇಂಥ ಮೂರ್ತಿ ಮಾಡಬೇಕು, ಅಂಥ ಮೂರ್ತಿ ಮಾಡಬೇಕು, ನಿನ್ನ ಮಗ ಗುಣ ಆಗ್ತಾನೆ. ಆದರೆ ನನ್ನ ತಾಯಿ ಎಲ್ಲ ಕಡೆ ಹೋಗಿ ಎಲ್ಲವನ್ನು ಮಾಡಿದರು. ಅದು ನಮಗೆ ರೋಗದಿಂದ ನಮಗೆ ಬಿಡುಗಡೆ ಸಿಗಲಿಲ್ಲ. ರೋಗ ಜಾಸ್ತಿ ಆಯಿತು. ದಿನೇ ದಿನೇ ರೋಗ ಜಾಸ್ತಿ ಆಯಿತು. ದಿನಕ್ಕೆ 10 ಟ್ಯಾಬ್ಲೆಟ್ ನನಗಿತ್ತು ತಗೊಳ್ಳಿಕ್ಕೆ. ಒಂದು ದೊಡ್ಡವಾದ ಮಾರಕವಾದ ರೋಗ. ಬಿಡುಗಡೆನೇ ಇಲ್ಲ ರೋಗದಿಂದ. ನಾನು ಹಾಸಿಗೆಯಲ್ಲಿ ಇದ್ದೆ. ಹಾಸಿಗೆಯಲ್ಲೇ ನನ್ನ ಎಲ್ಲ ಮಲ ಮೂತ್ರ ಎಲ್ಲ ಹಾಸಿಗೆಯಲ್ಲೇ ಹೋಗ್ತಿತ್ತು. ಎದ್ದು ನಡೀಲಿಕ್ಕೆ ಆಗಲ್ಲ. ನಡೆಯುವಾಗ ರೋಗದಲ್ಲಿ ನಾನು ಬೀಳ್ತಿದ್ದೆ, ಮೂರ್ಛೆ ಬೀಳ್ತಿದ್ದೆ. ಒಂದು ಸ್ಟಡೀಸ್ ಇಲ್ಲ, ಎಜುಕೇಷನ್ ಎಲ್ಲ ಏನಿರಲಿಲ್ಲ ನನಗೆ. ನನ್ನ SLC ಆದಾಗಲೇ ನನಗೆ ಮುಂದೆ ಕಲೀಲಿಕ್ಕೆ ಆಗ್ತಿರ್ಲಿಲ್ಲ ಆ ರೋಗದಿಂದ. ಅಂಥ ಒಂದು ರೋಗದಿಂದ ನಾನು ಬಳಲುತ್ತಿದ್ದ ನನಗೆ ದೇವರು ಒಂದು ಮರುಜೀವನ ಕೊಟ್ಟರು ಪ್ರಿಯರೇ. ಯಾವಾಗ ನಾನು ಜೀವಿಸುವ ನಿಜವಾದ ದೇವರನ್ನು ಹಿಂಬಲಿಸಿದೆನೋ. ಯಾಕೆ ನಿಜವಾದ ಜೀವಿಸುವ ದೇವರಿದ್ದಾರಲ್ಲ, ನಮ್ಮ ಒಳಗೆ ಇದ್ದಾರೆ, ನಮ್ಮ ಸಂಗಡ ಇದ್ದಾರೆ.
ನಾವು ಆರಾಧಿಸುವ ದೇವರಿಂದ ಎಲ್ಲವೂ ಸಾಧ್ಯ. ನಮ್ಮ ದೇವರು ಯಾವ ಕಲ್ಲಲ್ಲಿ, ಮಣ್ಣಲ್ಲಿ, ಯಾವ ಮೂರ್ತಿಯಲ್ಲಿ, ಯಾವುದೇ ಒಂದು ಸ್ಟ್ಯಾಚ್ಯೂಲ್ಲಿ ಇಲ್ಲ. ನಮ್ಮ ದೇವರು ಇದ್ದಾರೆ ನಮ್ಮ ಸಂಗಡ. ಆತನು ಜೀವಿಸುವ ದೇವರಾಗಿದ್ದಾರೆ. ಆತನು ಎಲ್ಲ ಲೋಕಕ್ಕೆ ಬೆಳಕಾಗಿದ್ದಾರೆ. ಲೋಕವನ್ನು ಜಯಿಸಿದ ದೇವರು ನಮ್ಮ ಸಂಗಡ ಇದ್ದಾರೆ. ಆತ ನಮ್ಮ ಸಂಗಡ ಇರುವಾಗ ಜಯವೇ ಜಯ. ಇವತ್ತಿಗೆ ನನ್ನ ರೋಗ ಗುಣವಾಗಿ ಟೋಟಲ್ ಆಗಿ ಒಂದು 20 ವರ್ಷಗಳಾದವು. ಆ ರೋಗದಿಂದ ನಾನು ಮುಕ್ತಿ ಹೊಂದಿದ್ದೇನೆ. ಯಾವ ಮಾತ್ರೆ ನನಗೆ ಇಲ್ಲ, ನನಗೆ ಯಾವ ಎಜುಕೇಷನ್ ಇಲ್ಲ. ದೇವರು ಇವತ್ತು ಉತ್ತಮವಾದ ಒಂದು ಜೀವನ ಸಂಗತಿ ಕೊಟ್ಟಿದ್ದಾರೆ. ಯಾಕಂದರೆ ನನ್ನ ದೇವರಿಗೆ ಎಲ್ಲವೂ ಸಾಧ್ಯ. ಎಲ್ಲ ಕಡೆಯಿಂದ ನನಗೆ ನೋವು ಸಿಕ್ಕಿತು, ಅವಮಾನ ಸಿಕ್ಕಿತು. ನನಗೆ ಎಜುಕೇಷನ್ ಇಲ್ಲದವನಿಗೆ ಯಾರೋ ಕೊಡ್ತಾರೆ ಹುಡುಗಿ ಎಂದು ದೇವರ ಹತ್ರ ಪ್ರಾರ್ಥನೆ ಮಾಡಿದೆ. ನನ್ನ ದೇವರು ನನಗೆ ಒಳ್ಳೆ ಹುಡುಗಿಯೇ ಕೊಡ್ತಾರೆ, ಒಳ್ಳೆಯದನ್ನೇ ಕೊಡ್ತಾರೆ. ಯಾಕಂದ್ರೆ ನನ್ನ ದೇವರು ನಂಬಿಕೆಯಿಂದ ನಾವು ಪ್ರಾರ್ಥನೆ ಮಾಡುವಾಗ ನನ್ನ ದೇವರು ಎಲ್ಲವನ್ನು ಕೇಳುವವರಾಗಿದ್ದಾರೆ. ನನ್ನ ದೇವರಿಗೆ ಎಲ್ಲವೂ ಸಾಧ್ಯವಿದೆ. ನಾವು ನಂಬಿಕೆಯಿಂದ ಪ್ರಾರ್ಥನೆ ಮಾಡುವಾಗ ಕರ್ತನ ಎಲ್ಲ ನನಗೆ ಒದಗಿಸಿ ಕೊಡುವನಾಗಿದ್ದಾನೆ. ದೇವರು ಒಳ್ಳೆ ಜೀವನ ಸಂಗತಿ ಕೊಟ್ಟಿದ್ದಾರೆ, ಒಳ್ಳೆ ಕುಟುಂಬವನ್ನು ಕೊಟ್ಟಿದ್ದಾರೆ. ನಮ್ಮ ಜೀವಿತದಲ್ಲಿ ಮಾಡಿದ ಈ ದೇವರು ಮಾಡಿದ ಉಪಕಾರವನ್ನು ನಿಮ್ಮ ಮಧ್ಯದಲ್ಲಿ ಹೇಳಿದ್ದೆನು. ನೀವು ನಂಬಿರಿ, ಕರ್ತನೆಡೆಗೆ ಬನ್ನಿರಿ. ಯಾಕಂದರೆ ಕರ್ತನು ಬರುವ ಆ ಕಾಲ ಅತಿ ಸಮೀಪವಾಗಿದೆ. ಕರ್ತನ ಕಾಲ ಅತಿ ಸಮೀಪವಾಗಿದೆ. ಅದು ಯಾವಾಗ ಏನಂತ ಯಾರಿಗೂ ಗೊತ್ತಿಲ್ಲ ಪ್ರಿಯರೇ. ಅತಿ ಬೇಗನೆ ನನ್ನ ಯೇಸು ಬರಲಿದ್ದಾನೆ ಮೇಘರೂಢನಾಗಿ. ಆತನಿಗೋಸ್ಕರ ಕಾದಿರಿ. ಅದನ್ನು ಬರುವಾಗ ನಿಮ್ಮನ್ನು ಸಿದ್ಧಪಡಿಸಿಕೊಳ್ಳಿರಿ. ಪಾಪದಿಂದ ನಾವು ಬಿಡುಗಡೆ ಹೊಂದಿರಿ. ಎಲ್ಲ ಪಾಪವನ್ನು ಒಪ್ಪಿಕೊಳ್ಳಿರಿ, ಅರಿಕೆ ಮಾಡಿರಿ, ಪಶ್ಚಾತ್ತಾಪ ಪಡಿರಿ. ಯಾಕಂದರೆ ಪರಲೋಕ ರಾಜ್ಯವು ಸಮೀಪವಾಗಿದೆ. ತೀರ್ಪಿನ ದಿನ ಸಿದ್ಧವಾಗಿದೆ. ಯಾವಾಗ ಏನು ಯಾರಿಗೂ ಗೊತ್ತಿಲ್ಲ. ಮುಂದಿನ ದಿನಗಳು ತುಂಬ ಕಷ್ಟಕರವಾಗಿವೆ. ಪ್ರಿಯರೇ, ನಿಮ್ಮನ್ನು ನೀವು ಸಿದ್ಧಪಡಿಸಿಕೊಳ್ಳಿರಿ. ದೇವರೆಡೆಗೆ ಬನ್ನಿರಿ, ಜೀವಿಸುವ ಯೇಸುವೆಡೆಗೆ ಬನ್ನಿರಿ. ಯಾಕಂದರೆ ಯೇಸು ಒಬ್ಬರೇ ನಿಜವಾದ ದೇವರು. ಯೇಸು ಒಬ್ಬರೇ ನಿಜವಾದ ದೇವರು. ಆತನನ್ನು ಬಿಟ್ಟರೆ ಬೇರೆ ಯಾವ ದೇವರು ಇಲ್ಲ. ಯೇಸು ಒಬ್ಬರೇ ದೇವರು. ಆತನು ಬಿಟ್ಟರೆ ಬೇರೆ ಯಾವ ದೇವರು ಇಲ್ಲ. ಪ್ರಿಯರೇ, ನೆನಪಿಡಿರಿ. ಕರ್ತನೆಡೆಗೆ ಬನ್ನಿರಿ. ಕರ್ತನ ವಾಕ್ಯವನ್ನು ಧ್ಯಾನಿಸಿರಿ. ಕರ್ತನ ಶಾಂತಿ ಸದಾ ನಿಮ್ಮೊಡನೆ ಇರಲಿ. ಗಾಡ್ ಬ್ಲೆಸ್ ಯು.